ಗಂಟೆ 9 ಗಂಟೆ ಆಯಿತು, ಇನ್ನೂ ಎದ್ದಿಲ್ಲ, ಕಸ ಗುಡಿಸಿಲ್ಲ, ಮನೆ ಒರೆಸಿಲ್ಲ, ದೀಪ ಹಚ್ಚಿಲ್ಲ, ಬಾಗಿಲಿಗೆ ಸಾರಿಸಿಲ್ಲ, ಒಲೆ ಹಚ್ಚಿಲ್ಲ, ಹಾಲು ಕಾಯಕ್ಕಿಟ್ಟಿಲ್ಲ, ತಿಂಡಿ ಮಾಡಿಲ್ಲ. ನಮ್ಮ ಮನೆಯವ್ರು ಇನ್ನೇನು ತಿಂಡಿ ಕೇಳೋ ಟೈಮು, ನನಗೂ ಹೊಟ್ಟೆ ಹಸಿತಿದೆ. ಈ ಮಹಾರಾಣಿ ದಯ್ಯದ ಥರ ಬಿತ್ಕೊಂಡಿದ್ದಾಳಲ್ಲ, ಇವಳು ರಾ ಹೊಡಿಯ, ಇವಳು ಮ್ಯಾಣ ಮುರಿಯ, ಏನಂತ ನನ್ನ ಮನೆಗೆ ಬಂದ್ಬಿಟ್ಲೋ ಭಗವಂತ. ಹಿಂಗಿಷ್ಟೊತ್ತರ್ಗು ಮಲ್ಕಂತಾಳೆ, ಸೊಸೆ ಅನ್ನೋದು ಬೇಡವಾ ಇವಳಿಗೆ? ಈ ವಿಚಾರನ ನಮ್ಮನೆಯವರಿಗೆ ತಮ್ಮನಿಗೆ ಹೇಳಿದ್ರೆ, ಅಯ್ಯೋ ಬಿಡೆ ಮರಾಗಿತ್ತಿ, ಹೊಸದಾಗಿ ಬಂದಿರೋ ಸೊಸೆ, ಅವಳಿಗೆ ಏನು ಗೊತ್ತು, ದಿನ ದಿನ ಹೋಗ್ತಾ ಅಡ್ಜಸ್ಟ್ ಮಾಡ್ಕೊಂತಾಳೆ ಅಂತ ಬೊಗಳ್ತಾರೆ. ನಾನು ಇವಾಗ ಏನಾದರೂ ಒಂದು ನಾಟಕ ಮಾಡಲಿಲ್ಲ ಅಂದರೆ ಈಕೆ ಇದೇ ಥರ ಸುಖ ಅನುಭವಿಸ್ತಾಳೆ. ನಾನು ದಿನ ಬೆಳಗ್ಗೆ ಬೇಗ ಎದ್ದು ಬೇಯಿಸ್ಬೇಕು, ಇದಕ್ಕೇನಾದರೂ ಒಂದು ಪರಿಹಾರ ಹುಡುಕ್ಲೇಬೇಕು. ನೋಡ್ತೀರಿ ಪಿಂಕಿ ಏನು ಮಾಡ್ತೀನಿ ಅಂತ. ಪಿಂಕಿ, ಏನಮ್ಮ ಪಿಂಕಿ, ಎದೋಳಮ್ಮ, ಇಲ್ಲಿ ಬೆಳಗ್ಗೆ 9 ಗಂಟೆ ಆಯ್ತು ಕಣಮ್ಮ, ಎದೋಳಮ್ಮ. ಅತ್ತೆ, ಇದು ನಿದ್ದೆ ಹರ್ದಿಲ್ಲ ಅತ್ತೆ, ಇನ್ನೊಂದು ಸ್ವಲ್ಪ ಮಲ್ಕೊಂತೀನಿ ಇರಿ. ಅಮ್ಮ ಅಮ್ಮ, ಏನೇ ಇದು ನಿನ್ನ ಅವಸ್ಥೆ, ಏನಾಯ್ತೆ ಅಮ್ಮ, ತಲೆಗೇನೆ ಅಮ್ಮ, ಇಷ್ಟು ದೊಡ್ಡ ಬ್ಯಾಂಡೇಜ್ ಹಾಕಿಸ್ಕೊಂಡ್ ಬಂದಿದೀಯಾ? ತಮಣಿ, ಬೆಳಗ್ಗೆ ತಾನೇ ಡಾಕ್ಟ್ರ್ ಹತ್ರ ಹೋಗಿದ್ದೆ ಕಣೋ. ಡಾಕ್ಟ್ರು ತಲೆಗೆ ಭಾರಿ ಪೆಟ್ಟಾಗಿದೆ ಅಂತ ಹೇಳಿದ್ರು ಕಣೋ. ಅದೇ ಪಿಂಕಿ ಮನೆ ಒಳಗಡೆ ಬರ್ಬೇಕಾದ್ರೆ ಸೇರನ್ ಸರಿಯಾಗಿ ಫುಟ್ಬಾಲ್ ಒದ್ದಂಗೆ ಒದ್ದು ನನ್ನ ತಲೆ ಬಗಾಲಾಗೋ ಥರ ಮಾಡಿದ್ಲಲ್ಲ ಮಾರಾಯ. ಅದೇ ನೋವು ಕಣೋ, ಏನೋ ಒಳಗಡೆ ಮೆದ್ಲು ಅಲ್ಲಾಡ್ ಹೋಗ್ಬಿಟ್ಟಿದ್ಯಂತೆ. ಅದಕ್ಕೆ ಡಾಕ್ಟ್ರು ಇಷ್ಟು ದೊಡ್ಡ ಬ್ಯಾಂಡೇಜ್ ಕಟ್ ಕಳಿಸಿದ್ದಾರೆ ಕಣೋ ತಮಣಿ. ಇನ್ಮೇಲೆ ನಾನು ನಡೆದಾಡಬಾರ್ದಂತೆ, ಓಡಾಡಬಾರ್ದಂತೆ, ಈ ಕಡೆ ಆ ಕಡೆ ಏನು ಎದ್ದು ಓಡಾಡಬಾರ್ದಂತೆ ಕಣೋ ತಮ್ಮಣಿ, ಕೆಲಸ ಮಾಡಬಾರ್ದಂತೆ. ಇಲ್ಲಾಂದರೆ ಮೆದ್ಲು ಅಲ್ಲಾಡಿ ಏನಾದರೂ ಪ್ರಾಬ್ಲಮ್ ಆಗಿ ನಾನು ಶಿವನ ಪಾದ ಸೇರ್ಕೊಂತೀನಿ ಅಂತೆ ಕಣೋ ತಮ್ಮಣಿ. ಅದಕ್ಕೆ ಇಷ್ಟು ದೊಡ್ಡ ಬ್ಯಾಂಡೇಜ್ ಹಾಕಿ ಕಳಿಸಿದ್ದಾರೆ. ಈ ಥರ ಬ್ಯಾಂಡೇಜ್ ಹಾಕಿ ಕಳಿಸಿಯಾರ? ಹ್ಞೂ ಕಣಮ್ಮ ಪಿಂಕಿ, ನೋಡು ನನ್ನ ಅವಸ್ಥೆ ಹೆಂಗಾಗೋಗಿದೆ. ಆ ದೇವ್ರಿಗೆ ನನ್ನ ಮೇಲೆ ಕರುಣೆನೇ ಇಲ್ಲ ಕಣೋ ತಮಣಿ. ಆ ದೇವ್ರು ನನ್ನನ್ನು ಇಷ್ಟು ದಿನ ಕಲ್ ಗುಂಡಂಗಿಟ್ಟಿದ್ದ. ದಯ್ಯದ ಥರ ಬೆಳಗ್ಗೆ 6 ಗಂಟೆಗೆ ಎದ್ದು ಜರ ಬರ ಅಂತ ಮನೆಯೆಲ್ಲ ಗುಡ್ಸೋದೇನು, ಒರ್ಸೋದೇನು, ಬಾಗಿಲು ತೊಳೆಯೋದೇನು, ಅವಳು ತುಂಬ ದೊಡ್ಡ ರಂಗೋಲೆ ಬೇರೆ ಇಟ್ಟು ಬೆಳಗ್ಗೆ ಹಾಲು ಕಾಯಿಸಿ, ಕುಡಿಯೋಕೆ ನೀರು ಕಾಯಿಸಿ, ಸ್ನಾನ ಕಂಡೆ ಉರಿಗೆ ಹಾಕಿ, ಆಮೇಲೆ ಎಲ್ಲರಿಗೂ ವೆರೈಟಿ ತಿಂಡಿ ಮಾಡಿಕೊಡ್ತಿದ್ನಲ್ಲೋ ತಮಣಿ. ಆ ದೇವ್ರಿಗೆ ಅದೇನು ಕಣ್ಣು ಬಿತ್ತೋ ನನ್ನ ಮೇಲೆ, ನನ್ನ ಕೆಲಸದ ಮೇಲೆ, ನನ್ನ ಶಕ್ತಿ ಮೇಲೆ, ಹಿಂಗೆ ಮೂಲೆಯಲ್ಲಿ ಕೂರ ಥರ ಮಾಡಿಬಿಟ್ಟ ಕಣೋ ಭಗವಂತ. ತಮಣಿ, ಇನ್ನೆಂಗೋ ಮಾರಾಯ ಮನೆ ನಡೆಯುತ್ತೆ. ಅಡುಗೆ ಯಾರು ಮಾಡ್ತಾರೆ, ತಿಂಡಿ ಯಾರು ಮಾಡ್ತಾರೆ, ಕಸ ಗುಡ್ಸೋದು, ಮನೆ ಒರೆಸೋದು, ಬಟ್ಟೆ ತೊಳೆಯೋದು, ಪಾತ್ರೆ ತೊಳೆಯೋದು, ಗುಡ್ಸೋದು, ಬಾಗಿಲು ತೊಳೆಯೋದು, ರಂಗೋಲೆ ಇಡೋದು, ತಿಂಡಿ, ಊಟ, ಸಾರು, ಅನ್ನ, ಟೀ, ಕಾಫಿ, ನೀರು, ಇದನ್ನೆಲ್ಲ ಯಾರು ಮಾಡ್ತಾರೋ? ಇನ್ನೇನು ನಮಗೆ ಉಪವಾಸವೇ ಗತಿ ಕಣ ತಮಣಿ. ಅಯ್ಯೋ ದೇವ್ರೆ, ಏನಪ್ಪ ಇದು, ನಮ್ಮತ್ತೆ ಡ್ರಾಮಾ ಆಡ್ತೀಯಾರ? ಇವ್ರಿಗೆ ನಿಜವಾಗ್ಲೂ ತಲೆಗೆ ಪೆಟ್ಟಾಗಿದೆಯಾ? ಸೊಸೆ ಬರೋ ಹಿಂದಿನ ದಿನದವರೆಗೂ ಗುಂಡಂಗಿದ್ರು, ಮನೆ ಕೆಲಸ ಎಲ್ಲ ಒಬ್ಬರೇ ಮಾಡ್ತಿದ್ರು. ನಾನು ಬಂದಿದ್ದು ಈ ಥರ ಡ್ರಾಮಾ ಆಡ್ತಿದಾರಲ್ಲಪ್ಪ. ಇನ್ಮೇಲೆ ಈ ಕೆಲಸ ಎಲ್ಲ ನಾನೇ ಮಾಡಬೇಕಾ? ಇದೆಲ್ಲ ಯಾಕೋ ನನಗೆ ತಗ್ಲಾಕೋ ಥರ ಕಾಣಿಸ್ತಿದ್ದಾರೆ ಇವ್ರು ಯಾಕೋ. ಅಯ್ಯೋ ಪಾಪ ಅಮ್ಮ, ನೀನು ಎಷ್ಟು ಚೆನ್ನಾಗಿದ್ದೆ ಪಿಂಕಿ. ಆ ಸೇರು ನಿನ್ ತಲೆಗೆ ಒದ್ದಿದ್ದು ಎಷ್ಟು ಏಟಾಗ್ಬಿಟ್ಟು ಮೂಲೆಯಲ್ಲಿ ಕೂತ್ಬಿಟ್ಟೆ ಅಮ್ಮ. ಏನ್ ಮಾಡಕ್ಕಾಗುತ್ತೆ ತಮ್ಮಣಿ, ವಯಸ್ಸಾದ್ಮೇಲೆ ಇದೆಲ್ಲ ಮಾಮೂಲಿ. ಅಯ್ಯೋ ಬೆಳಗ್ಗಿಂದ ಎದ್ದೇನು ಕೆಲಸ ಆಗಿಲ್ಲ ಕಣೋ ಮಾರಾಯ. ನಿಮ್ಮಪ್ಪಯ್ಯ ತಿಂಡಿ ಕೇಳ್ತಿದ್ದಾರೆ, ತಿನ್ನಕ್ಕೇನು ಬೇಯಿಸಿಲ್ಲ. ಒಂಚೂರು ಹೋಗಿ ಹೋಟ್ಲಲ್ಲಿ ತಿಂಡಿ ತಗೋಬಾರೋ. ಏನೇ ಅಮ್ಮ ನೀನ್ ಹೇಳ್ತಿರೋದು? ಹೋಟ್ಲಲ್ಲಿ ತಿಂಡಿ ತಂದು ತಿನ್ಬೇಕಾ? ಛೇ ನೋನು. ಮತ್ತೆ ಏನ್ ಮಾಡೋದು ತಮಣಿ, ಹೋಟ್ಲಲ್ಲಿ ತಿಂಡಿ ತಂದ್ಕೊಂಡು ತಿನ್ಲಿಲ್ಲ ಅಂದ್ರೆ ಇನ್ನೇನು ಉಪವಾಸ ಬಿತ್ಕೊಳಕ್ಕಾಗತ್ತಾ? ಏ ಅಮ್ಮ, ನಾನು ನಿನಗೊಂದು ಸೊಸೆ ತಂದು ಕೊಟ್ಟಿದ್ದೀನಿ, ಆದ್ರೂ ನೀನು ಹೋಟ್ಲಲ್ಲಿ ತಿಂಡಿ ತರ ಕೇಳ್ತಿದೀಯಲ್ವೇ ಅಮ್ಮ? ಪಿಂಕಿ ನನ್ನ ಹೆಂಡತಿ, ಈ ಮನೆ ಸೊಸೆ. ಅವಳೆಲ್ಲರಿಗೂ ತಿಂಡಿ, ಊಟ, ಅಡುಗೆ ಎಲ್ಲ ಮಾಡ್ಕೊಡ್ತಾಳೆ. ಮನೆ ಕೆಲಸನೂ ಮಾಡಿ ಬಟ್ಟೆ ಪಾತ್ರೆ ಎಲ್ಲ ತೊಳಿತಾಳೆ ಕಣೆ ಅಮ್ಮ. ನೀನೇನೇ ಇದ್ರು ಡಿಕ್ಟೇಟರು. ಏನೇನ್ ಕೆಲಸ ಆಗ್ಬೇಕು ಅದನ್ನೆಲ್ಲ ಕೈ ಬೆರಳಲ್ಲಿ ತೋರಿಸಿ ಪಿಂಕಿ ಹತ್ರ ಕೆಲಸ ಮಾಡ್ಸೆ ಅಮ್ಮ. ಅಯ್ಯೋ ಯಾಕೋ ನಾನು ತಗ್ಲಾಕಂಡೆ ಅಂತ ಕಾಣುತ್ತೆ.
ಇಲ್ಲ ಕಣ ತಮಣಿ, ಇಲ್ಲ. ಪಾಪ ಪಿಂಕಿಗೆ ಇಷ್ಟೆಲ್ಲ ಕೆಲಸ ಮಾಡಕ್ಕಾಗಲ್ಲ ಕಣ ಮಾರಯ್ಯ. ಪಿಂಕಿ ಬೇರೆ ಶ್ರೀಮಂತ್ರ ಮನೆ ಹುಡುಗಿ. ಆ ಎಳೆ ಹುಡುಗಿ ಕೈಯಲ್ಲಿ ಹೆಂಗೋ ಮಾರಯ್ಯ ತೊಳ್ಸೋದು, ಬಳಸೋದು, ಗುಡ್ಸೋದು, ವರ್ಸೋದು. ಅವ್ರ ಮನೇಲಿ ಕುತ್ಕೊಂಡ್ ತಿಂದವಳು ಪಾಪ. ಅವಳು ಹೆಂಗ್ ತಾನೆ ಉರಿ ಒಲೆಗೆ ಬೆಂಕಿ ಹಾಕಿ ನೀರ್ ಕಾಯಿಸಿ ಅಡುಗೆ ಎಲ್ಲ ಹೆಂಗೋ ಮಾಡ್ತಾಳೆ. ಅಯ್ಯೋ, ಹೆಂಗ್ ಮಾಡ್ತಾಳೆ ಅಂದ್ರೆ ನೀನ್ ಇಷ್ಟು ದಿನ ಹೆಂಗ್ ಮಾಡ್ತಿದ್ದೋ ಅದೇ ತರ ಮಾಡ್ತಾಳೆ ಕಣೆ ಅಮ್ಮ. ನೀ ಸುಮ್ಮನಿರೆ, ತಲೆ ಕೆಡಿಸ್ಕೋಬೇಡ. ನಾನ್ ಪಿಂಕಿಗೆಲ್ಲ ಹೇಳ್ಕೊಡ್ತೀನಿ. ಉರಿ ಹೆಂಗ್ ಹಾಕೋದು, ನೀರ್ ಹೆಂಗ್ ಕಾಯಿಸೋದು, ಅಡಿಗೆ ಹೆಂಗ್ ಮಾಡೋದು, ಗುಡ್ಸೋದು, ಒರ್ಸೋದು ಎಲ್ಲಾದ್ರೂ ಟ್ರೈನಿಂಗ್ ಕೊಟ್ಬಿಡ್ತೀನಿ ಕಣೆ ಅಮ್ಮ. ನೀನ್ ನಡಿ, ರೂಮಲ್ಲಿ ಆರಾಮಾಗಿ ಕುತ್ಕೊಂಡು ರೆಸ್ಟ್ ಮಾಡೆ ಅಮ್ಮ. ಇದೆಲ್ಲ ಆಗಿ ಪಿಂಕಿಯಿಂದ ತಾನೇ, ಅದಕ್ಕೆ ನೀನ್ ರೆಸ್ಟ್ ಮಾಡು. ಪಿಂಕಿ ಎಲ್ಲ ಕೆಲಸ ಮಾಡ್ತಾಳೆ ಅಲ್ವೇನೆ ಪಿಂಕಿ? ನೋಡು ನೋಡು, ನೀನ್ ಮಾಡಿದ ಕೆಲಸದಿಂದ ಅಮ್ಮನ ತಲೆಗೆ ಎಷ್ಟು ದೊಡ್ಡ ಪೆಟ್ಟಾಗಿ ಎಷ್ಟು ದೊಡ್ಡ ಬ್ಯಾಂಡೇಜ್ ಹಾಕಿದ್ದಾರೆ ಡಾಕ್ಟ್ರು. ನೀನ್ ನಮ್ಮ ಅಮ್ಮಂಗೆ ಹೆಲ್ಪ್ ಮಾಡ್ಬೇಕು ಅಲ್ವಾ? ಹೌದು ಕಣ ತಮಣಿ, ಹೆಲ್ಪ್ ಮಾಡ್ಬೇಕು. ನಡಿ ನಡಿ, ಹಂಗಾದ್ರೆ ಕೆಲಸ ಶುರು ಮಾಡ್ಕ. ಏನ್ ಯೋಚನೆ ಮಾಡ್ತಿದೀಯ ಪಿಂಕಿ? ಕೆಲ್ಸನ ಯಾವ ಕಡೆಯಿಂದ ಶುರು ಮಾಡ್ಲಿ ಅಂತ ಯೋಚನೆ ಮಾಡ್ತಿದ್ದೆ ಕಣೋ ತವಣಿ. ಫಸ್ಟ್ ಕಸ ಗುಡ್ಸದ ಅಥವಾ ಮನೆ ಒರೆಸದ, ಅಡ್ಗೆ ಮಾಡದ, ಪಾತ್ರೆ ತೊಳೆಯದ? ಓ, ಮನೆ ಒರೆಸ್ಬಿಟ್ಟು ಕಸ ಗುಡಿಸ್ಬೇಕು, ಅಡ್ಗೆ ಮಾಡ್ಬಿಟ್ಟು ಊಟ ಮಾಡಬೇಕು, ಪಾತ್ರೆ ತೊಳೆದ್ಬಿಟ್ಟು ಬಟ್ಟೆ ತೊಳಿಬೇಕು. ಅಯ್ಯೋ, ಎಲ್ಲ ಕನ್ಫ್ಯೂಸ್ ಆಗ್ತಿದೆ ಕಣೋ ತಮಣಿ. ಯಾವ್ದು ಫಸ್ಟ್ ಮಾಡಬೇಕು? ನೀರು ಕಾಯಿಸ್ಬಿಟ್ಟು ಕುಡಿದ್ಬಿಟ್ಟು ಎಲ್ಲ ಮಲ್ಕೊಂಡ್ಬಿಡೋಣ. ಇಷ್ಟೆಲ್ಲ ಕೆಲಸ ಮಾಡೋ ತಲೆ ಬಿಸಿನೇ ಇರಲ್ಲ. ಅಡುಗೆ ಮಾಡಿದ್ರೆ ತಾನೇ ಪಾತ್ರೆ ಆಗುತ್ತೆ. ಅಡುಗೆನೇ ಮಾಡೋದು ಬೇಡ, ಎಲ್ಲ ನೀರು ಕುಡ್ಕೊಂಡೆ ಮ್ಯಾನೇಜ್ ಮಾಡ್ಬಿಡೋಣ ಕಣೋ ತಮಣಿ. ಬಿಡ ಹೋಗ್ಲಿ. ನೋಡೆ ಅಮ್ಮ, ಪಿಂಕಿ ಏನ್ ಸಖತ್ತಾಗಿರೋ ಐಡಿಯಾ ಕೊಟ್ಲು. ಅಡುಗೆ ಮಾಡಿದ್ರೆ ತಾನೇ ಪಾತ್ರೆ ತೊಳಿಬೇಕು, ಇದೆಲ್ಲ ಅಡುಗೆ ಮಾಡಿ ಊಟ ಮಾಡಿದ್ರೆ ತಾನೇ ಕಸ ಗುಡ್ಸ್ ಮನೆ ಒರೆಸ್ಬೇಕು, ಮನೆ ಗಲೀಜಾಗುತ್ತೆ. ಅಡುಗೆನೇ ಮಾಡ್ಲಿಲ್ಲ ಅಂದ್ರೆ, ಊಟನೇ ಮಾಡ್ಲಿಲ್ಲ ಅಂದ್ರೆ ಏನು ಕೆಲಸನೇ ಇರಲ್ಲ. ನೀರ್ ಕುಡಿದ್ ಮಲ್ಗದು ಒಳ್ಳೆ ಐಡಿಯಾ ಕಣೆ ಅಮ್ಮ. ಸೂಪರ್ ಆಗಿದೆ ಪಿಂಕಿ ಐಡಿಯಾ. ಪಾಪ ಅವಳು ತಾನೇ ಹೆಂಗ್ ಕೆಲಸ ಮಾಡ್ತಾಳೆ ಅಲ್ವಾ? ಲೋ ತಮಣಿ, ನಿನ್ ಹೊಡಿಯ. ನಿಮ್ಮ ಅಪ್ಪಯ್ಯ ಹೊಟ್ಟೆ ಹಸು ಅಂತ ತಿಂಡಿ ಕೇಳ್ತಿದೆ ಕಣೋ. ನನಗೂ ಹೊಟ್ಟೆ ಹಸ್ತಿ ಪ್ರಾಣ ಹೋಗಂಗಾಗ್ತಿದೆ. ಏನೋ ಇವಾಗ ತಿನ್ನೋದು? ಪಿಂಕಿ, ಅಮ್ಮಂಗೆ ಅಪ್ಪಯ್ಯಂಗೆ ಹೊಟ್ಟೆ ಹಸಿತಿದೆಯಂತೆ ಕಣೆ. ನಿನ್ನ ಐಡಿಯಾ ಫ್ಲಾಪ್. ಬಾ, ನಾನು ನೀನು ಸೇರ್ಕೊಂಡು ಮನೆ ಕೆಲಸ ಎಲ್ಲ ಮಾಡ್ಬಿಟ್ಟು ತಿಂಡಿ ಮಾಡೋಣ. ಪಾಪ ಅಪ್ಪಯ್ಯಂಗೆ ಅಮ್ಮಂಗೆ ಹೊಟ್ಟೆ ಹಸಿತಿದೆಯಂತೆ. ನಡಿಯೇ ಮರಗಿತ್ತಿ. ಸರಿ, ನಡೆಯೋ ತಮಣಿ, ಅಡ್ಗೆ ಮಾಡೋಣ. ಹೆಂಗನ ತಲೆಗೆ ಸರಿಯಾದೊಂದು ಬ್ಯಾಂಡೇಜ್ ಕಟ್ಕೊಂಡು ಹೆಂಗ್ ನಾಟಕ ಆಡ್ದೆ ನೋಡಿ. ಇವಾಗ ನಾನು ಅಡುಗೆ ಮಾಡೋದಿಲ್ಲ, ಪಾತ್ರೆ ತೊಳೆಯೋದಿಲ್ಲ, ಗುಡ್ಸೋದಿಲ್ಲ, ಒರೆಸೋದಿಲ್ಲ. ಜಾಲಿನೋ ಜಾಲಿ, ಎಂಜಾಯ್ ಮಾಡ್ಬಿಡ್ತೀನಿ, ರೆಸ್ಟ್ ಮಾಡ್ತೀನಿ. ಸರಿ ಫ್ರೆಂಡ್ಸ್, ಅದೇನೇನು ತಿಂಡಿ ಅಡುಗೆ ಮಾಡ್ಕೊಟ್ಟು ದಬಾಕ್ತಾಳೆ ಆ ಪಿಂಕಿ ಅಂತ ನಾನು ನೋಡೇ ಬಿಡ್ತೀನಿ. ನೀವುಗಳು ಅಷ್ಟೇ ನೋಡೋಕ್ಕೆ ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತೀರಿ. ಬೇಗ ಎಲ್ಲರೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಿಡಿಯೋನ ಲೈಕ್ ಮಾಡಿ, ವಾಟ್ಸಪ್ಪಲ್ಲಿ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು.